ಇನ್ನು ಸೈಫ್ ಅಲಿ ಖಾನ್ಗೆ ಚಾಕು ಇರಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರೋಪಿಯ ಸುಳಿವು ಈಗ ಪೊಲೀಸರು ಪತ್ತೆ ಹಚ್ಚಿದ್ದಾರೆ. ಅವತ್ತು ಘಟನೆ ನಡೆದ ದಿನನೇ ಸಿಸಿ ಕ್ಯಾಮೆರಾದ ಫುಟೇಜ್ ಸಿಕ್ಕಿತ್ತು. ಇನ್ನೊಂದು ಫುಟೇಜ್ ಸಿಕ್ಕಿದೆ ಈಗ ಪೊಲೀಸರಿಗೆ. ದಾದರ್ನಲ್ಲಿ ಒಂದು ಮೊಬೈಲ್ ಅಂಗಡಿಗೆ ಈತ ಬಂದಿದ್ದಂತೆ. ಈ ಎಲ್ಲ ಘಟನೆ ನಡೆದ ನಂತರ ಬೆಳಿಗ್ಗೆ ಬಂದಿದ್ದಾನೆ. ಅಲ್ಲಿ ಬಂದು ಒಂದು ಬ್ಲೂಟೂತ್ ಹೆಡ್ಫೋನ್ ಡಿವೈಸ್ ಅನ್ನ ಖರೀದಿ ಮಾಡಿದ್ದಾನೆ ಅಂತೇಳಿ ಈಗ ಲಭ್ಯವಾಗಿರುವಂತಹ ಮಾಹಿತಿ. ಗುರುವಾರ ಬೆಳಿಗ್ಗೆ 9 ಗಂಟೆ ಸುಮಾರಿಗೆ ಈ ಆರೋಪಿ ಈ ನೀಲಿ ಶರ್ಟ್ ಧರಿಸಿ ಕಬೂತರ್ ಖಾನಾ ಅನ್ನುವಂಥ ಒಂದು ಪ್ರದೇಶ ಏನಿದೆಯಲ್ಲ ಮುಂಬೈನಲ್ಲಿ, ಆ ಕಬೂತರ್ ಖಾನಾ ಪ್ರದೇಶದಲ್ಲಿ ಓಡಾಡಿರುವಂಥದ್ರ ಬಗ್ಗೆ ಈಗ ಪೊಲೀಸರು ಆರೋಪಿಯ ಸುಳಿವನ್ನು ಪತ್ತೆ ಹಚ್ಚಿದ್ದಾರೆ. ನೋಡಿ, ಈ ಒಂದು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ರಿ, ಅದು ಸೇಮ್ ಬ್ಯಾಗ್ ಹಿಂದೆ ಹಾಕ್ಕೊಂಡಿದ್ದಾನೆ, ಹೊಸ ಮೊಬೈಲನ್ನು ತೊಗೊಂಡಿದ್ದಾನೆ, ಬ್ಲೂಟೂತ್ ತೊಗೊಂಡಿರೋದೀತ ಬಂದು ಅಲ್ಲಿ ಬ್ಲೂಟೂತನ್ನು ಖರೀದಿ ಮಾಡಿಕೊಂಡು ಹೋಗಿರುವಂಥ ದೃಶ್ಯಗಳು. ಅದಕ್ಕೂ ಮುಂಚೆ ಈತ ಹಲ್ಲೆ ನಡೆಸಿ ಬಂದು ಈತ ಮನೆಯಲ್ಲಿ ಆ ಒಂದು ಸೈಫ್ ಅಲಿ ಖಾನ್ ಮೇಲೆ ಚಾಕು ಹಾಕಿ ಅಲ್ಲಿಂದ ಓಡ್ ಬಂದವನು. ಅಲ್ಲಿಂದ ಅವನು ಬೇರೆ ಕಡೆಗೆ ಎಲ್ಲಿಗೂ ಕೂಡ ತೆರಳಿಲ್ಲ, ಮುಂಬೈನಲ್ಲೇ ಇದ್ದಾನೆ. ಮಧ್ಯರಾತ್ರಿ ಇಷ್ಟೆಲ್ಲ ಘಟನೆಗಳನ್ನು ಮಾಡಿ ಈತ ಆರಾಮವಾಗಿ ಮುಂಬೈನಲ್ಲೇ ಓಡಾಡ್ಕೊಂಡಿದ್ದಾನೆ ಅಂಥೇಳಿ. ನೋಡಿ, ಬೆಳಿಗ್ಗೆ 9 ಗಂಟೆ ಸುಮಾರಿಗೆ ಈತ ಒಂದು ಅಂಗಡಿಗೆ ಬಂದು ಅಲ್ಲಿ ಇಯರ್ಫೋನನ್ನು ಖರೀದಿ ಮಾಡಿದ್ದಾನೆ. ಸೊ ಸೈಫ್ನ ಈಗ ಆಸ್ಪತ್ರೆಗೆ ಕರ್ತಂದಿದ್ದು ಆಟೋ ಚಾಲಕ ಭಜನ್ ಸಿಂಗ್ ಅಂಥೇಳಿ. ಉತ್ತರಾಖಂಡ್ ಮೂಲದ ಚಾಲಕ ಭಜನ್ ಸಿಂಗ್ ರಾಣಾ ಅಂಥೇಳಿ ಇವ್ರ ಹೆಸರು. ಸೈಫ್ನ ಆಸ್ಪತ್ರೆಗೆ ಕರ್ಕೊಂಡು ಬಂದ ಬಗ್ಗೆ ಆತ ವಿವರಿಸಿದಾನೆ. ಈಗ ಒಬ್ಬರು ಮಹಿಳೆಯರು ಜೋರಾಗಿ ಆಟೋ ಅಂಥೇಳಿ ಕೂಗಿದ್ರು. ನಾನು ಅಲ್ಲೇ ಓಡಾಡ್ತಾ ಇದ್ದೆ. ಒಬ್ಬ ಮಹಿಳೆ ಮತ್ತು ಒಬ್ಬ ಹುಡುಗ ಓಡೋಡ್ ಬಂದರು. ಹಲ್ಲೆ ಮಾಡಿಬಿಟ್ಟಿದ್ದಾರೆ, ದಯವಿಟ್ಟು ಆಸ್ಪತ್ರೆಗೆ ಹೋಗಬೇಕು ಬನ್ನಿ ಅಂಥೇಳಿ ಕರೆದ್ರು. ಆತ ತುಂಬ ರಕ್ತಸಿಕ್ತವಾಗಿದ್ದ. ನಾನು ಅಲ್ಲಿಗೆ ಹೋದಾಗ ದೇಹದಲ್ಲಿ ರಕ್ತ ಸೋರ್ತಾ ಇತ್ತು. ಮೊದಲಿಗೆ ನನಗೆ ಅವ್ರ ನಟ ಸೈಫ್ ಅಲಿ ಖಾನ್ ಅನ್ನೋದು ನಿಜಕ್ಕೂ ಗೊತ್ತೇ ಆಗಲಿಲ್ಲ. ಅವ್ರು ತುಂಬ ಗಂಭೀರವಾಗಿ ಗಾಯಗೊಂಡಿದ್ದನ್ನಷ್ಟೇ ನಾನು ನೋಡಿದೆ. ಅದಾದಮೇಲೆ ಗಾಯಳ ಜೊತೆ ಸುಮಾರು 7-8 ವರ್ಷದ ಒಬ್ಬ ಹುಡುಗ, ಅವ್ನು ನಾನು ಆಸ್ಪತ್ರೆಗೆ ಬರ್ತೀನಿ ಅಂತ ಹೇಳ್ದ. ಆಸ್ಪತ್ರೆಗೆ ಕರ್ಕೊಂಡು ಬಂದಾಗ ನನಗೆ ಗೊತ್ತಾಯಿತು ಅಲ್ಲಿ ನಟ ಸೈಫ್ ಅಲಿ ಖಾನ್ ಅಂಥೇಳಿ ಹೇಳಿದ್ರು. ಬೇಗ ಚಿಕಿತ್ಸೆ ಶುರು ಮಾಡಿ ಅಂಥೇಳಿ ಅಲ್ಲೆಲ್ಲರೂ ಕೂಡ ಹೇಳ್ತಾಯಿದ್ರು. ಆಗ ನಾನು ಸೈಫ್ ಅಲಿ ಖಾನ್ನ ಕರ್ಕೊಂಡು ಬಂದಿರೋದು ಅಂಥೇಳಿ ಗೊತ್ತಾಗಿದೆ. ನಾನು ಸೈಫ್ ಅಲಿ ಖಾನ್ ಅಂಥೇಳಿ ಅವರು ಕೂಡ ಹೇಳಿದ್ರು. ಅವ್ರ ಹೆಸರು ಹೇಳಿದ ಮೇಲೇ ಅವ್ರ ನಟ ಸೈಫ್ ಅಲಿ ಖಾನ್ ಅನ್ನೋದು ನನಗೆ ಗೊತ್ತಾಯಿತು ಅಂಥೇಳಿ ಘಟನೆ ಬಗ್ಗೆ ಸಂಪೂರ್ಣವಾಗಿ ಆಟೋ ಚಾಲಕ ವಿವರಿಸಿದ.